ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯಲ್ಲಿ ನಾನು ಪಲಾವ್ನ ಮಾಡಿ ತೋರಿಸ್ತಿದ್ದೀನಿ. ಸುಲಭವಾಗಿ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ನಾವು ಹಸಿರು ಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ಳೋದೇ ಗ್ರೀನ್ ಕಲರ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಒಂದು ಬೌಲ್ನ ತಗೊಳ್ತಿದ್ದೀನಿ. 2.5 ಲೋಟದಷ್ಟು ಜೀರಾ ರೈಸ್ನ ನಾನು ಹಾಕ್ಕೊಳ್ತಿದ್ದೀನಿ. ನಾವು ನೀರನ್ನ ಹಾಕ್ಕೊಂಡು ಒಂದು 2 ಸತಿ ವಾಶ್ ಮಾಡಿಕೊಂಡು ಆ ನೀರು ಹಾಕಿ ನಾವು ನೆನೆಸೋದಕ್ಕೆ ಇಟ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೇ ಶುಂಠಿ, ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಚಕ್ಕೆ, 1-2 ಲವಂಗ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಶಾಯಿ ಜೀರಾ, ಜಾಯಿಪತ್ರೆ, ಕಲ್ಲುವು, 2 ಪಲಾವ್ ಎಲೆ, 1 ಪೀಸ್ ಚಕ್ಕೆ, 2 ಮರಾಠಿ ಮೊಗ್ಗು, 2 ಏಲಕ್ಕಿಕಾಯಿ, 1 ಸ್ಟಾರ್ ಹೂವು. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ಪೈಸಸ್ನೆಲ್ಲ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ರೀತಿ ಸ್ಪೈಸಸ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. 4ರಿಂದ 5 ಈರುಳ್ಳಿನ ನಾನು ಉದ್ದವಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚಿಕ್ಕ ಸೈಜಿನ ನಾವು 5 ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೆ ಜಾಸ್ತಿ ಯೂಸ್ ಮಾಡ್ಕೊಳ್ತಿದ್ದೀನಿ. ಮಸಾಲೆಗೆ ನಾನು ಒಂದು ಅರ್ಧ ಹೋಳನಷ್ಟು ಈರುಳ್ಳಿನ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ಟೊಮೊಟೊನ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಅದು ಬೆಂದ್ಬಿಡುತ್ತೆ. ಈಗ ನಾವು ಒಂದ್ಸತಿ ನೀಟಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನು ನೆನೆಸಿಟ್ಟಿರುವಂತಹ ಬಟಾಣಿನ ನಾನು ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಯಲ್ಲಿ ನಾವು ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬಟಾಣಿ ತುಂಬಾ ಮೆತ್ತಗೆ ಬೇಯುತ್ತೆ. ಹಸಿ ಬಟಾಣಿ ಆದರೆ ನಾವು ತರಕಾರಿಯೊಂದಿಗೆ ನಾವು ಅದನ್ನು ಹಾಕ್ಕೊಳ್ಬೋದು. ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ನಾನು ಮಸಾಲೆಗೂ ಕೂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಒಗ್ಗರಣೆಯೊಂದಿಗೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಅದರ ಟೇಸ್ಟ್ ಮತ್ತು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ನಾನು ಹಾಕ್ಕೊಳ್ತಿದ್ದೀನಿ. ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾರಲ್ಲಿರುವಂತಹ ಮಸಾಲೆ ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ತೊಳೆದ್ಬಿಟ್ಟು. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕ್ಯಾರೆಟ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಕ್ಯಾರೆಟ್ ಈ ರೀತಿ ಉದ್ದವಾಗಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೀನ್ಸು ಕೂಡ ನಾನು ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆಗೋವರೆಗೂ ನಾವು ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಳ್ಬೇಕು. ಈಗ 1.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಪಲಾವ್ಗೆ ಸ್ವಲ್ಪನೂ ಸಹ ಹಸಿರು ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ಕೊಳ್ತಿಲ್ಲ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಅನ್ನೋವರು ಈ ರೀತಿ ಖಾರ ಪುಡಿ ಹಾಕ್ಕೊಂಡು ನೀವು ಒಂದ್ಸತಿ ಪಲಾವ್ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 2.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. 4.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನು ನಾವು ಕುದಿಸ್ಕೊಳ್ಬೇಕು. ಕುದ್ದ ನಂತರ ನಾವು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾವೊಂದು 10 ನಿಮಿಷ ಅಕ್ಕಿಯನ್ನು ನೆನೆಸಿ ಹಾಕೋದ್ರಿಂದ ಅಕ್ಕಿ ಉದ್ರುದ್ರಾಗಿ ಸಾಫ್ಟಾಗಿ ಬೇಯುತ್ತೆ. ಅಕ್ಕಿಯನ್ನು ನೆನೆಸಿ ಹಾಕೋದ್ರಿಂದ ನಾವು ನೀರನ್ನು ಒಂದು ಅರ್ಧ ಲೋಟದಷ್ಟು ಕಮ್ಮಿ ಹಾಕ್ಕೊಳ್ಬೇಕು. ನಾವೇನಾದರೂ ಅಕ್ಕಿ ನೆನೆಸ್ದೆಲ್ಲ ಹಾಗೇ ಹಾಕ್ಕೊಳ್ತಿದ್ದೀವಿ ಅಂದರೆ 2.5 ಲೋಟ ಅಕ್ಕಿಗೆ 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. ನೋಡಿ, ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನ ನಾವು ಕುದಿಸ್ಕೊಳ್ಬೇಕು. ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಾರ್ದು. ಹಾಗೆಯೇ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ನ ಹಾಕಿಸ್ಕೊಳ್ಬೇಕು. ಈಗ 2 ವಿಷಲ್ ಆಗಿದ ನಂತರ ನಾವು ಕುಕ್ಕರ್ ತಣ್ಣಗಾದ ನಂತರ ನಾವು ಮುಚ್ಚಳ ತೆಗೆದು ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ಮಸಾಲೆ ಮತ್ತು ರೈಸು ಮಿಕ್ಸ್ ಆಗಿ ಬಂದಿದೆ.
ಮಸಾಲೆಯೊಂದಿಗೆ ನಾವು ಅಕ್ಕಿ ಹಾಕಿ ಅದು ಒಂದು ಕುದಿಸೋದ್ರಿಂದ ಈ ರೀತಿ ಮಸಾಲೆ ಈ ರೀತಿ ಮಿಕ್ಸ್ ಆಗಿ ಬರುತ್ತೆ. ನಾವೇನಾದರೂ ಹಾಗೆ ಹಾಕೋದ್ರಿಂದ ಮಸಾಲೆ ಮಾತ್ರ ಮೇಲ್ಗಡೆ ಉಳಿಯುತ್ತೆ, ರೈಸ್ ಮಾತ್ರ ಕೆಳಗಡೆ ಉಳಿಯುತ್ತೆ. ಅದರಿಂದ ನಾವು ಒಂದು ಕುದಿಸಿ ಈ ರೀತಿ ಕೂಗಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಆಗಿ ಬರುತ್ತೆ. ನೋಡಿ ಯಾವ ರೀತಿ ಉದ್ರುದ್ರಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹೋಟೆಲ್ಗಿಂತ ನಾವು ಮನೆಯಲ್ಲೇ ತುಂಬ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು. ಪಲಾವ್ಗೆ ಖಾರ ಪುಡಿ ಹಾಕ್ಬಿಟ್ಟು ಮಾಡಿದ್ದೀವಂತ ಗೊತ್ತೇ ಆಗಲ್ಲ. ಫುಲ್ಲು ಗ್ರೀನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಗ್ಯಾಸ್ಟ್ರಿಕ್ ಇರುವವರು ಈ ವಿಧಾನದಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನಾವು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.